ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದು ವಿರುದ್ಧದ ಕೇಸ್ನಲ್ಲಿ ಸ್ಫೋಟಕ ಬೆಳವಣಿಗೆ ಆಗಿದೆ. ಸಿದ್ದರಾಮಯ್ಯಗೆ ಲೋಕಾಯುಕ್ತದಿಂದ ಕ್ಲೀನ್ ಚಿಟ್ ಫಿಕ್ಸ್. ಕ್ಲೀನ್ ಚಿಟ್ ನೀಡೋದಕ್ಕೆ ರೆಡಿಯಾಗಿದೆ ಲೋಕಾಯುಕ್ತ ವರದಿ. ಲೋಕಾಯುಕ್ತ ಕೋರ್ಟ್ಗೆ ಸಲ್ಲಿಕೆ ಆಗಲಿದೆ ಬಿ ರಿಪೋರ್ಟ್. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಪ್ರಭಾವ ಬಳಸಿಲ್ಲ, ಪತ್ನಿಗೆ ಸೈಟ್ ನೀಡುವಂತೆ ಯಾವುದೇ ಲಾಭಿ ಮಾಡಿಲ್ಲ, ಸಿದ್ದರಾಮಯ್ಯ ಯಾವುದೇ ದಾಖಲೆ ಸೃಷ್ಟಿಸಿಲ್ಲ ಅಂತ ವರದಿಯನ್ನ ಸಲ್ಲಿಸಲು ಮುಂದಾಗಿದ್ದಾರೆ. ನಕಲಿ ಸಹಿ ಮಾಡಿಲ್ಲ ಅಂತ ಲೋಕ ತನಿಖೆಯಲ್ಲಿ ಬಯಲಾಗಿದೆ. 500ಕ್ಕೂ ಹೆಚ್ಚು ಪುಟಗಳ ಕ್ಲೀನ್ ಚಿಟ್ ವರದಿ ಶೀಘ್ರದಲ್ಲೇ ಸಲ್ಲಿಕೆ ಮಾಡಲಾಗುತ್ತೆ. ನ್ಯಾಯಾಲಯಕ್ಕೆ ವರದಿ ಸಲ್ಲಿಸಲಿದ್ದಾರೆ ಲೋಕಾಯುಕ್ತ ಪೊಲೀಸರು. 4 ಆರೋಪಿಗಳ ವಿಚಾರಣಾ ವರದಿ, ಮೂಡ ದಾಖಲೆಗಳ ಪರಿಶೀಲನೆ ನಡೆದಿದೆ. ಕಳೆದ 45 ದಿನಗಳಿಂದ ನಡೆದಿದ್ದ ಲೋಕಾಯುಕ್ತ ತನಿಖೆ, ಲೋಕಾಯುಕ್ತ ಎಸ್ಪಿ ಉದೇಶ್ ನೇತೃತ್ವದಲ್ಲಿ ತನಿಖೆ ನಡೆದಿತ್ತು. 100 ದಾಖಲೆ ಪರಿಶೀಲನೆ ನಡೆಸಿ ವರದಿಯನ್ನ ರೆಡಿ ಮಾಡಿದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು. ಶೀಘ್ರದಲ್ಲೇ ಸಲ್ಲಿಕೆ ಆಗಲಿದೆ ಬಿ ರಿಪೋರ್ಟ್. ನವೆಂಬರ್ 26ರಂದು ಹೈಕೋರ್ಟ್ನಲ್ಲಿ ಮೂಡ ಪ್ರಕರಣದ ಅರ್ಜಿ ವಿಚಾರಣೆ ನಡೆಯಲಿದೆ. ಸಿಬಿಐಗೆ ನೀಡುವಂತೆ ಅರ್ಜಿ ಸಲ್ಲಿಸಿದ್ದ ಸ್ನೇಹಮಯಿ ಕೃಷ್ಣ ಮೂಡ ಸೈಟ್ ಪ್ರಕರಣದ ದೂರುದಾರರು ಸಿಬಿಐ ತನಿಖೆಗೆ ನೀಡುವಂತೆ ಅರ್ಜಿಯನ್ನ ಸಲ್ಲಿಸಿದ್ರು. ಪ್ರಕರಣದ ಅರ್ಜಿ ವಿಚಾರಣೆ ರಾಜ್ಯ ಸರ್ಕಾರ ಸಿಬಿಐಗೆ ಸಮನ್ಸ್ ಜಾರಿ ಮಾಡಿತ್ತು ಹೈಕೋರ್ಟ್. ಈ ಮಧ್ಯೆ ಪ್ರಕರಣದ ತನಿಖೆಯಲ್ಲಿ ಲೋಕ ಕ್ಲೀನ್ ಚಿಟ್ ಬೆಳವಣಿಗೆ ಆಗಿದೆ. ಮೂಡ ಕೇಸ್ನಲ್ಲಿ ಸಿಎಂ ಸಿದ್ದರಾಮಯ್ಯಗೆ ಬಿಗ್ ರಿಲೀಫ್ ಸಿಗುವಂತ ಎಲ್ಲ ಒಂದು ಸಾಧ್ಯತೆಯೂ ಕೂಡ ಇದೆ. ಗಮನಿಸ್ತಾ ಇದ್ದೀವಿ, ಸಿಎಂ ಸಿದ್ದರಾಮಯ್ಯ ವಿರುದ್ಧದ ಮೂಡ ಅಕ್ರಮ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿದ್ದರಾಮಯ್ಯ ಅವರು ಈ ಒಂದು ಕೇಸ್ನಲ್ಲಿ ಯಾವುದೇ ಪಾತ್ರ ಇಲ್ಲ ಅನ್ನೋ ನಿಟ್ಟಿನಲ್ಲಿನೇ ಕ್ಲೀನ್ ಚಿಟ್ ಕೊಡೋದಕ್ಕೆ ಇಲ್ಲಿ ಮುಂದಾಗ್ತಾ ಇದ್ದಾರೆ ಲೋಕಾಯುಕ್ತ ಅಧಿಕಾರಿಗಳು ಅನ್ನೋದು ಗೊತ್ತಾಗ್ತಾ ಇದೆ. ಸಿಎಂ ಸಿದ್ದರಾಮಯ್ಯ ರಾಜಕೀಯ ಪ್ರಭಾವ ಬಳಸಿದ್ದಾರೆ ಅಂತ ಹೇಳಿ ಎಲ್ಲೊಂದ್ ಕಡೆ ದೂರುದಾರರು ಆರೋಪವನ್ನ ಮಾಡಿದ್ರು, ವಿರೋಧ ಪಕ್ಷಗಳ ನಾಯಕರು ಆರೋಪವನ್ನ ಮಾಡಿದ್ರು. ಆದ್ರೆ ಲೋಕಾಯುಕ್ತ ವರದಿ ಹೇಳ್ತಾ ಇದೆ, ಸಿದ್ದರಾಮಯ್ಯ ರಾಜಕೀಯ ಪ್ರಭಾವವನ್ನ ಬಳಸಿಲ್ಲ, ಪತ್ನಿಗೆ ಸೈಟ್ ನೀಡುವಂತೆ ಯಾವುದೇ ಲಾಬಿ ಮಾಡಿಲ್ಲ, ಸಿದ್ದರಾಮಯ್ಯ ಯಾವುದೇ ದಾಖಲೆ ಸೃಷ್ಟಿಸಿಲ್ಲ, ನಕಲಿ ಸಹಿ ಮಾಡಿಲ್ಲ ಅಂತ ಲೋಕ ತನಿಖೆಯಲ್ಲಿ ಬಯಲಾಗಿದೆ. 500ಕ್ಕೂ ಹೆಚ್ಚು ಪುಟಗಳ ಕ್ಲೀನ್ ಚಿಟ್ ವರದಿ ಶೀಘ್ರದಲ್ಲೇ ಸಲ್ಲಿಕೆ ಮಾಡಲಾಗುತ್ತೆ.